ಇತ್ತೀಚಿನ ವರ್ಷಗಳಲ್ಲಿ ಭಾರತದ ದೇಸಿಯ ಕಾಫಿ ಬಳಕೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಬೆಳೆಯುತ್ತಿರುವ ಮಧ್ಯಮ ವರ್ಗ ಮತ್ತು ಕಾಫಿ ಸಂಸ್ಕೃತಿಯ ಅರಿವು ಹೆಚ್ಚುತ್ತಿರುವ ಕಾರಣ ಹೆಚ್ಚು ಹೆಚ್ಚು ಭಾರತೀಯರು ಹೊಸದಾಗಿ ತಯಾರಿಸಿದ ಕಾಫಿ ಆನಂದ ಸ್ವೀಕರಿಸುತ್ತಿದ್ದಾರೆ, ಸವಿಯುತ್ತಿದ್ದಾರೆ. ಕೆಫೆ ಸಂಸ್ಕೃತಿಯು ಅಪಾರ ಜನಪ್ರಿಯತೆಯನ್ನ ಗಳಿಸಿದೆ. ಇದು ಬಲವಾದ ಸಾಮಾಜಿಕ ಕಾಫಿ ಕುಡಿಯೋ ಅನುಭವವನ್ನ ಸೃಷ್ಟಿಸುತ್ತೆ. ಮನೆಯಲ್ಲಿಯೇ ಕಾಫಿ ಸೇವಿಸಲು ದೇಶದಾದ್ಯಂತ ಗ್ರಾಹಕರು ಅನುಕೂಲವನ್ನ ಹುಡುಕ್ತಾ ಇದ್ದಾರೆ. ಮನೆಯಲ್ಲಿಯೇ ಕಾಫಿಯನ್ನ ಪ್ರಯೋಗಿಸಲು ಆಯ್ಕೆ ಮಾಡ್ತಾರೆ. ಆದರೆ ನೀವು ಇಷ್ಟಪಡುವ ನಿಮ್ಮ ಫೇವ್ರೇಟ್ ಕಾಫಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾಹಿತಿ ನೀಡುತ್ತೆ ಅನ್ನೋದು ನಿಮಗೆ ಗೊತ್ತಾ? ಬ್ಲ್ಯಾಕ್ ಕಾಫಿ ಆಗಿರಲಿ, ನೊರೆಯಾದ ಕ್ಯಾಪುಚಿನೋ ಆಗಿರಲಿ, ಲ್ಯಾಟೆ ಅಥವಾ ಬೋಲ್ಡ್ ಎಕ್ಸ್ಪ್ರೆಸೋ ಶಾಟ್ ಆಗಿರಲಿ, ಹೀಗೆ ನೀವು ಆರಿಸಿಕೊಳ್ಳುವ ಕಾಫಿ ನಿಮ್ಮ ಗುಣ ಸ್ವಭಾವ, ನಿಮ್ಮ ಪರ್ಸನಾಲಿಟಿಯ ಬಗ್ಗೆ ಡಿಟ್ಟೋ ಹೇಳತ್ತೆ. ಉತ್ತಮ ವ್ಯಕ್ತಿತ್ವ ಪರೀಕ್ಷೆಯ ರೀತಿ ಕಾಫಿ ನಿಮ್ಮನ್ನ ಜಡ್ಜ್ ಮಾಡತ್ತೆ. ಹೌದು, ನೀವು ಕುತೂಹಲಿಗಳೋ, ಪ್ರಶ್ನೆ ಕೇಳುವವರೋ, ಮೌನವಾಗಿರಲು ಇಷ್ಟಪಡುವವರೋ, ಹೊಸ ಅನುಭವಗಳಿಗೆ ಮುಕ್ತರಾಗಿರುವವರೋ, ಜೀವನವನ್ನ ಅದು ಬಂದಂತೆ ಸ್ವೀಕರಿಸಲು ಬಯಸುವವರೋ, ಹೀಗೆ ನಿಮ್ಮ ವ್ಯಕ್ತಿತ್ವವನ್ನ ನೀವು ಆಯ್ಕೆ ಮಾಡುವ ಕಾಫಿ ತಿಳಿಸುತ್ತೆ. ನಿಮ್ಮ ಕಾಫಿ ಅಭ್ಯಾಸಗಳು ನಿಮ್ಮ ಭಾವನಾತ್ಮಕ ಶೈಲಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಬಗ್ಗೆ ಸುಳಿವು ಕೊಡುತ್ತೆ. ನೀವು ವಿಷಯಗಳನ್ನು ತಾರ್ಕಿಕ ಮತ್ತು ಒತ್ತಡ ಮುಕ್ತವಾಗಿರಿಸಿಕೊಳ್ತೀರಾ ಅಥವಾ ನೀವು ನಿಮ್ಮ ಹೃದಯದಿಂದ ಮುನ್ನಡೆಸ್ತೀರಾ? ಎಲ್ಲವನ್ನ ಆಳವಾಗಿ ಅನುಭವಿಸ್ತೀರಾ? ಒತ್ತಡವಿದ್ದಾಗಲೂ ನೀವು ಆತ್ಮವಿಶ್ವಾಸ ಮತ್ತು ಶಾಂತವಾಗಿದ್ದೀರಾ ಅಥವಾ ಪ್ರತಿದಿನ ಸುಧಾರಿಸಲು ಸದ್ದಿಲ್ಲದೆ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀರಾ? ಹೀಗೆ ನೀವು ಆರಿಸಿಕೊಳ್ಳುವ ಕಾಫಿ ನಿಮ್ಮ ಬಗ್ಗೆ ತಿಳಿಸುತ್ತೆ. ಕಾಫಿಯಲ್ಲಿ ಎಸ್ಪ್ರೆಸೋ ನಿಮ್ಮ ಆಯ್ಕೆಯಾಗಿದ್ರೆ ನೀವು ನಿರ್ಮಾಣ, ಉದ್ದೇಶ, ಕೆಲಸಗಳನ್ನ ಮಾಡಿ ಮುಗಿಸೋದಕ್ಕೆ ಆದ್ಯತೆ ನೀಡುವವರು ಅಂತ ಅರ್ಥ. ನೀವು ಬಲವಾದ ಸ್ಥಿರ ವ್ಯಕ್ತಿತ್ವ ಹೊಂದಿದ್ದೀರಿ. ಯಾವುದಾದ್ರೂ ಶಬ್ದ ಅಥವಾ ಪ್ರವೃತ್ತಿಗಳಿಂದ ಸುಲಭವಾಗಿ ವಿಚಲಿತರಾಗೋದಿಲ್ಲ. ನೀವು ಜೀವನ ವಿಧಾನದಲ್ಲಿ ಪ್ರಾಯೋಗಿಕರು. ಯಾವಾಗಲೂ 2 ಹೆಜ್ಜೆ ಮುಂದಿಟ್ಟುಕೊಂಡು ನಿಮ್ಮ ದಿನಚರಿಗೆ ಅಂಟಿಕೊಳ್ಳುತ್ತಾ ನಿಮ್ಮ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತೀರಿ. ನಿಮ್ಮ ಕಾಫಿಯ ಆಯ್ಕೆ ಲ್ಯಾಟೆ ಆಗಿದ್ರೆ ಜನರನ್ನ ಸ್ವಾಭಾವಿಕವಾಗಿ ಆಕರ್ಷಿಸುವ ಶಾಂತ ವಾತಾವರಣವನ್ನ ನೀವು ಹೊಂದಿದ್ದೀರಿ ಅಂತ ಅರ್ಥ. ನೀವು ವಿಷಯಗಳನ್ನ ಸರಳವಾಗಿ ಇರಿಸಿಕೊಳ್ಳಲು ಇಷ್ಟಪಡ್ತೀರಿ. ಸ್ವಭಾವತಃ ನೀವು ನಿರಾಳರು. ಸರಳ ಸಂತೋಷಗಳಲ್ಲಿ ಸಂತೃಪ್ತರಾಗಿರುವ ವ್ಯಕ್ತಿತ್ವ ಹೊಂದಿದ್ದೀರಿ ಅಂತ ಅರ್ಥ. ಇನ್ನು ವೃತ್ತಿ ಜೀವನದ ವಿಷಯಕ್ಕೆ ಬಂದ್ರೆ ಸ್ಥಿರತೆಯನ್ನು ನೀಡುವ, ಪರದೆಯ ಹಿಂದೆ ಅಥವಾ ಬೆಂಬಲಿತ ವಾತಾವರಣದಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ನೀಡುವ ಪಾತ್ರಗಳಲ್ಲಿ ನೀವು ಅಭಿವೃದ್ಧಿ ಹೊಂದ್ತೀರಿ. ನೀವು ಸ್ಪರ್ಧೆಯಿಂದ ನಡೆಸಲ್ಪಡುವುದಿಲ್ಲ, ಆದರೆ ಸಂಪರ್ಕ ಮತ್ತು ಸೌಕರ್ಯದಿಂದ ನಡೆಸಲ್ಪಡ್ತೀರಿ. ಕ್ಯಾಪುಚಿನೋ ನಿಮ್ಮ ನೆಚ್ಚಿನ ಪಾನೀಯವಾಗಿದ್ರೆ ನಿಮ್ಮ ಕಾಫಿ ವ್ಯಕ್ತಿತ್ವದ ಲಕ್ಷಣಗಳು. ನೀವು ಜೀವನದಲ್ಲಿ ಸ್ವಲ್ಪ ಸಮತೋಲನವನ್ನ ಆನಂದಿಸುವ ವ್ಯಕ್ತಿ ಅಂತ ತಿಳಿಸುತ್ತೆ. ಸ್ವಾಭಾವಿಕವಾಗಿ ಬೆಚ್ಚಗಿನ, ಬೆವರುವ, ಸುಲಭವಾಗಿ ಇರುವುದಕ್ಕೆ ಇಷ್ಟಪಡ್ತೀರಿ. ನೀವು ಸಂಭಾಷಣೆಗಳ ಭಾಗವಾಗಿರಲು, ಕಥೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀರಿ. ನಿಮ್ಮ ಮುಕ್ತ ಮನಸ್ಸು ಮತ್ತು ಉತ್ತಮ ಹಾಸ್ಯ ಪ್ರಜ್ಞೆಯಿಂದಾಗಿ ಜನ ನಿಮ್ಮ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾರೆ. ನೀವು ಹೊಸ ಅನುಭವಗಳನ್ನು ಆನಂದಿಸುತ್ತೀರಿ ಮತ್ತು ವಿಭಿನ್ನವಾದುದನ್ನ ಪ್ರಯತ್ನಿಸುವುದಕ್ಕೆ ಹೆದರೋದೇ ಇಲ್ಲ. ಬ್ಲ್ಯಾಕ್ ಕಾಫಿ ನಿಮ್ಮ ಆಯ್ಕೆಯಾಗಿದ್ರೆ ನೀವು ಬಲವಾದ ಉದ್ದೇಶ, ಪ್ರಜ್ಞೆ ಮತ್ತು ಇನ್ನೂ ಬಲವಾದ ಕೆಲಸದ ನೀತಿಯನ್ನು ಹೊಂದಿರೋ ವ್ಯಕ್ತಿ ಅಂತ ಅರ್ಥ. ನೀವು ವಿಷಯಗಳನ್ನು ನೇರವಾಗಿ, ಕೇಂದ್ರೀಕೃತವಾಗಿ, ಪರಿಣಾಮಕಾರಿಯಾಗಿ ಇರಿಸಿಕೊಳ್ಳಲು ಇಷ್ಟಪಡ್ತೀರಿ. ಜೀವನವನ್ನ ನೇರವಾಗಿ ನಿಭಾಯಿಸುವ ವಾಸ್ತವವಾದಿ ನೀವು. ಜೀವನಕ್ಕೆ ನಿಮ್ಮ ವಿಧಾನ ಸ್ಥಿರ ಮತ್ತು ಶಿಸ್ತುಬದ್ಧ. ಅದು ನಿಮ್ಮ ವೃತ್ತಿಯಾಗಿರಲಿ, ಆರೋಗ್ಯವಾಗಿರಲಿ, ಗುರಿಗಳಾಗಿರಲಿ. ನೀವು ಪ್ರತಿದಿನ ಹೇಗಿರುತ್ತೆ ಅದನ್ನು ನಂಬುವ ವ್ಯಕ್ತಿಯಾಗಿದ್ದೀರಿ. ನೀವು ಅಚಲವಾದ ಶಿಸ್ತಿನ ಪ್ರಜ್ಞೆಯನ್ನು ಹೊಂದಿದ್ದೀರಿ. ಅದು ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಕಂಡುಬರುತ್ತೆ. ನಿಮ್ಮ ಆರೋಗ್ಯವನ್ನು ಹೇಗೆ ಕಾಳಜಿ ವಹಿಸ್ತೀರಿ ಎಂಬುದರ ಬಗ್ಗೆ ನೀವು ಎಷ್ಟು ನಿಷ್ಠರು ಅನ್ನೋದನ್ನ ಇದು ಬಣ್ಣಿಸುತ್ತೆ. ನೋಡಿದ್ರಲ್ಲ, ನೀವು ಆಯ್ಕೆ ಮಾಡುವ ಕಾಫಿ ನಿಮ್ಮ ಗುಣಲಕ್ಷಣವನ್ನ ಹೇಗೆ ತಿಳಿಸುತ್ತೆ ಅಂತ. ಹೌದು, ಕಾಫಿ ಕುಡಿಯೋರ ಸಂಖ್ಯೆ ಭಾರತವಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ತುಂಬಾ ಇದೆ. ಇದರ ಸುವಾಸನೆಯಿಂದ ಕಾಫಿಯತ್ತ ಹೆಚ್ಚು ಜನ ಆಕರ್ಷಿತರಾಗ್ತಾರೆ. ಕಾಫಿ ಸೇವನೆ ಮಾಡುವುದು ಮಿತವಾಗಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅತಿಯಾದ್ರೆ ಅದರಿಂದ ಕೆಲವು ಸಮಸ್ಯೆ ಉಂಟಾಗುತ್ತೆ. ಬೆಳಗಿನ ಕಾಫಿ ಉಲ್ಲಾಸ ನೀಡುತ್ತೆ. ಮಧ್ಯಾಹ್ನದ ಕಾಫಿ ಅಂದರೆ ಊಟದ ಬಳಿಕದ
ಉದಾಸೀನತೆಯನ್ನ ನಿವಾರಣೆ ಮಾಡುತ್ತೆ. ಇನ್ನು ಸಂಜೆ ಕಾಫಿಯಿಂದ ಲಾಭನೂ ಇದೆ, ನಷ್ಟನೂ ಇದೆ. ಸಂಜೆ ಕಾಫಿ ಕುಡಿದ್ರೆ ದಿನದ ಆಯಾಸವನ್ನ ಕಳೆಯೋದಕ್ಕೆ ಇದು ನೆರವಾಗುತ್ತೆ. ಆದ್ರೆ ರಾತ್ರಿಯ ನಿದ್ರೆಗೆ ಇದು ತೊಂದರೆ ಕೊಡಬಹುದು. ಯಾಕಂದ್ರೆ ಕೆಫಿನ್ ಅನ್ನ ದೇಹದಿಂದ ಹೊರಗೆ ಹಾಕೋದಕ್ಕೆ 5ರಿಂದ 6 ಗಂಟೆಗಳು ಬೇಕಾಗತ್ತೆ. ಹಾಗಾಗಿ ಸಂಜೆ ಕಡಿಮೆ ಕಾಫಿ ಕುಡಿದ್ರೆ ಉತ್ತಮ.